ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಟಿ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಒಟ್ಟಾರೆ 15,000 ಬೋಧಕರ ಹುದ್ದೆಗಳನ್ನು ಅಂದರೆ ಶಾಲಾ ಕಾಲೇಜುಗಳಲ್ಲಿ 15,000 ಬೋಧಕರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಮೊನ್ನೆ ಶಿಕ್ಷಣ ಸಚಿವರು ಕೂಡ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ. ಆ ಕಾರಣದಿಂದಾಗಿ 15,000ದಂಥ ಬೃಹತ್ ನೋಟಿಫಿಕೇಷನ್ನು ಈ ಒಂದು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಹುದ್ದೆಗೆ ಆಗ್ತಕ್ಕಂಥದ್ದು. ಹಾಗಾದರೆ 2026 ಪರೀಕ್ಷೆಗೆ ನೀವು ಈಗಲಿಂದನೇ ಚುರುಕಿನ ತಯಾರಿಯನ್ನು ನಡೆಸಬೇಕು. ಯಾಕಂದರೆ 2025ರಲ್ಲಿ ಆಗ್ಬೋದು ಅಥವಾ ಅದಕ್ಕಿಂತ ಮುಂಚೆ ಆಗ್ಬೋದು. ನೀವು ಟಿಯಲ್ಲಿ ಫೇಲ್ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ ಟಿ ನೋಟಿಫಿಕೇಷನ್ ಆದಮೇಲೆ ಓದಕ್ಕೆ ಹೋಗ್ತೀರಿ. ಸೊ ಆ ಕಾರಣದಿಂದಾಗಿ ಆಗ ಇರತಕ್ಕಂಥದ್ದು ಸಮಯ ಏನಾಗುತ್ತೆ, ಹೆಚ್ಚು ಕಡಿಮೆ 2 ತಿಂಗಳು ಅಥವಾ 3 ತಿಂಗಳ ಟೈಮ್ ಸಿಗುತ್ತೆ. ಈ 60-70 ದಿನಗಳಲ್ಲಿ ಅಥವಾ 80 ದಿನಗಳಲ್ಲಿ ನಿಮಗೆ ನಿಮ್ಮ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳೋಕೆ ಆಗದೇ ನೀವು ಟಿಯಲ್ಲಿ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ನೀವು ಆ ರೀತಿ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳೋಕೆ ಆಗದೇ ಇಂಗ್ಲೀಷ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಅವೆಲ್ಲ ಟಫ್ ಆಗಿ ನೀವು ಟಿಯನ್ನು ಕ್ಲಿಯರ್ ಮಾಡ್ಕೊಳ್ಳಲಿಲ್ಲ. ಜೊತೆಗೆ CTETಯನ್ನು ಕೂಡ ಬರೆದ್ರೂ ಕೂಡ ಅದೆಲ್ಲವೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಇತ್ತು. ಅಂದರೆ 30 ಕನ್ನಡವನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ಇಂಗ್ಲೀಷ್ನಲ್ಲೇ ಇತ್ತು. ಅಲ್ಲಿನೂ ಕೂಡ ಪ್ರಶ್ನೆಗಳು ಅರ್ಥ ಆಗದೇ ನೀವು ಅಂದಾಜು ಮೇಲೆ ಆಯ್ಕೆ ಬಂದಿದ್ರಿ. ಸೊ CTET ಕೂಡ ಡೌಟಲ್ಲಿದೆ ಅಂತನ್ನುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದರೆ ಕೆಲವರು CTET ಪಾಸ್ ಆಗಿರ್ತೀರಿ. ಸೊ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. TETನೂ ಫೇಲ್ ಆಗಿದ್ದೀರಿ ಮತ್ತು CTETನೂ ಕೂಡ ಫೇಲ್ ಆಗಿದ್ದೀರಿ. ಅಂದರೆ ನೀವು ಒಂದು ಭರವಸೆಯನ್ನು ಇಟ್ಕೊಂಡು 2026 TETಗೆ ಓದಲು ಆರಂಭಿಸಿ. ಯಾಕೆಂದರೆ ಇದೇ ತಿಂಗಳ 27ರಂದು ಒಂದು ಸಚಿವ ಸಂಪುಟದ ವಿಶೇಷ ಸಭೆ ಇದೆ, ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ. ಸೊ ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ನೋಡಬೇಕು. ನಂತರ ನೋಡಿ, ಜನವರಿ ತಿಂಗಳಲ್ಲಿಯೇ ನಾವು ಶಿಕ್ಷಕರ ಅಧಿಸೂಚನೆ ಹೊರಡಿಸ್ತೀವಿ ಅಂತೇಳಿ ಪೇಪರ್ ಕಟಿಂಗ್ ಬಂದಿತ್ತು ವಿಜಯವಾಣಿಯಲ್ಲಿ, ತಾವು ನೋಡಿರ್ತೀರಿ ಅಂತ ಭಾವಿಸಿದ್ದೀನಿ. ಸೊ ಆ ಕುರಿತು ನಾನು ಕೂಡ ವಿಡಿಯೋ ಮಾಡಿದ್ದೆ. ಇದೆಲ್ಲ ಭಾಳ ಕಷ್ಟ ಇದೆ ಜನವರಿಯಲ್ಲಿ ನೋಟಿಫಿಕೇಷನ್ ಆಗೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ಹೇಳ್ತಕ್ಕಂಥದ್ದು ಏನು ಅಂತಂದರೆ ನೋಟಿಫಿಕೇಷನ್ ಸುದೀರ್ಘವಾಗಿ ಏನು ಹೋಗಲಿಕ್ಕಿಲ್ಲ, ಶೀಘ್ರದಲ್ಲೇ ನೋಟಿಫಿಕೇಷನ್ ಆಗುತ್ತೆ. ಆದರೆ ನೀವು ಒಂದು ಭರವಸೆಯನ್ನು ಇಟ್ಕೊಂಡು ಟಿಗೆ ಓದಿ. ಒಂದು ವೇಳೆ ಅಚಾನಕ್ಕಾಗಿ ನಿಮಗೇನಾದರೂ ಚಾನ್ಸ್ ಸಿಕ್ಕರೆ, ಅಂದರೆ ಹೀಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ, ಆ ಕಾರಣದಿಂದ. ಯಾಕಂದರೆ ಒಂದು 15,000ದಂಥ ಬೃಹತ್ ನೇಮಕಾತಿ ನಡೆಯುತ್ತೆ ಅಂದಾಗ ಒಂದು ಎಲಿಜಿಬಲ್ ಟೆಸ್ಟನ್ನು ನಡೆಸಿ ಆನಂತರ ಮಾಡೋಣ ಅಂತಕ್ಕಂಥ ವಿಚಾರ ಬಂದರೂ ಬರ್ಬೋದು. ಅಥವಾ ಈಗ ಎಲಿಜಿಬಲ್ ಟೆಸ್ಟ್ಗೆ ಒಂದು ಅಂದರೆ ಟೀಚರ್ ಎಲಿಜಿಬಲ್ ಟೆಸ್ಟ್ಗೆ ಒಂದು ನೋಟಿಫಿಕೇಷನ್ ಹೊರಡಿಸಿದರೆ ಅದೆಲ್ಲ ಪ್ರೊಸೆಸ್ ಮುಗಿಯೋದ್ರೊಳಗಡೆ 15,000 ಶಿಕ್ಷಕರ ನೇಮಕಾತಿಗೆ ಹಣಕಾಸು ಇಲಾಖೆಯಿಂದ ಪರ್ಮಿಷನನ್ನು ತೊಗೊಂಡು ರೋಸ್ಟರ್ ಮಾಡಿಕೊಂಡು, ಅಂದರೆ ವಿಭಾಗವಾರು ಆ ಹುದ್ದೆಗಳನ್ನು ಹಂಚಿಕೆ ಮಾಡಿ, ವಿಭಾಗವಾರು ಅಂದರೆ ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹೀಗೆ ವಿಭಾಗವಾರು ಆ ಹುದ್ದೆಗಳನ್ನು ಹಂಚಿಕೆ ಮಾಡಿಕೊಂಡು ತದನಂತರ ಅಲ್ಲಿ ಆ ವಿಭಾಗದಲ್ಲಿ ಮತ್ತೆ ಏನು ಮಾಡಬೇಕಾಗುತ್ತೆ, ಅದನ್ನು PST, GPT ಅಥವಾ ಹೈಸ್ಕೂಲ್ ಕರಿತಾರ ನೋಡಬೇಕು. ಅದನ್ನು ಕೂಡ ಎಲ್ಲ ಗಮನದಲ್ಲಿಟ್ಕೊಂಡು ಆ ಹುದ್ದೆಗಳನ್ನು ವರ್ಗೀಕರಣ ಮಾಡಬೇಕಾಗುತ್ತೆ. ವರ್ಗೀಕರಣ ಮಾಡಿದ ನಂತರ ಮೀಸಲಾತಿ ಪ್ರಕಾರ ಆ ಹುದ್ದೆಗಳನ್ನು ಅಂದರೆ ಈ ಮೀಸಲಾತಿ ಬಿಂದುಗಳನ್ನು ಗುರುತಿಸಬೇಕಾಗುತ್ತೆ. ಇದೆಲ್ಲವೂ ಪ್ರೊಸೆಸ್ ಮಾಡಬೇಕಾಗುತ್ತೆ. ಈಗ ಇನ್ನೂ ಹಣಕಾಸು ಇಲಾಖೆಯಿಂದ ಅನುಮತಿ ಸಿಕ್ಕಿರುವಂಥ ಮಾಹಿತಿ ಗೊತ್ತಿಲ್ಲ, ಆದರೆ ಸಿಕ್ಕಿದೆಯೋ ಬಿಟ್ಟಿದೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ ಇಷ್ಟೆಲ್ಲ ಇದೆ ಅಂತಂದಮೇಲೆ ನಿಮಗೆ ಅವಕಾಶ ಸಿಕ್ಕರೂ ಸಿಗ್ಬೋದು. ಅಂದರೆ ನೀವು ಏನಿದ್ರು ಲಕ್ ಮೇಲೆ 100% ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ಟಿಯನ್ನು ಓದಿ. ಒಂದು ವೇಳೆ PST ಮತ್ತು GPT ನೋಟಿಫಿಕೇಷನ್ ಆಗಿಬಿಡ್ತು, ಬಟ್ TET ಆಗಲಿಲ್ಲ ಅಂತಂದರೆ ಆ ಓದು ನಿಮ್ಮನ್ನು ಅಂದರೆ ನಿಮಗೆ ವೇಸ್ಟ್ ಆಗೋದಿಲ್ಲ. ಅಂದರೆ TET 2026ಕ್ಕೆ ನೀವೇನು ಓದಿರ್ತೀರಿ ಅದು ವೇಸ್ಟ್ ಆಗೋಲ್ಲ. ಯಾಕೆಂದರೆ PST GPT ಮಿಸ್ ಆದ್ರೂ ಕೂಡ TET ಆಗಿಲ್ಲ ಅಂದರೆ ಆ TETಗೆ ನೀವೇನು ಓದಿರ್ತಿರಲ್ಲ, ಓದಿದಂಥದ್ದು HSTRಗೆ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಹೇಳುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಅಂತ ಭಾವಿಸಿದ್ದೀನಿ. ನೋಡಿ, HSTRನಲ್ಲೂ ಕೂಡ ನಿಮ್ಮ ಸಬ್ಜೆಕ್ಟೇ ಇರುತ್ತೆ. ಅಂದರೆ ಸೈನ್ಸ್ ಇದ್ದರೆ ಸೈನ್ಸು, ಮ್ಯಾಥ್ಸ್ ಇದ್ದರೆ ಮ್ಯಾಥ್ಸು, ಜೊತೆಗೆ ಸೋಷಲ್ ಸೈನ್ಸ್ ಇದ್ದರೆ ಸೋಷಲ್ ಸೈನ್ಸು, ಮತ್ತು ಕನ್ನಡ ಇಂಗ್ಲೀಷ್ ಇದ್ದವರು ಕನ್ನಡ ಇಂಗ್ಲೀಷು. ಸೊ ಈ ರೀತಿಯಾಗಿ ಅಲ್ಲಿ ನಿಮ್ಮದೇ ಸಬ್ಜೆಕ್ಟ್ ಇರುತ್ತೆ. HSTRನಲ್ಲೂ ನಿಮ್ಮ ಸಬ್ಜೆಕ್ಟೇ. ಈಗ ನೋಡಿ, ಉದಾಹರಣೆಗೆ ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಅಂದ್ಕೊಳ್ಳಿ. TET 2026ಕ್ಕೆ ನೀವು ಸಮಾಜ ವಿಜ್ಞಾನ ಪ್ರಿಪೇರ್ ಆದ್ರಿ ಅಂದರೆ 60 ಪ್ರಶ್ನೆ ಸಮಾಜ ವಿಜ್ಞಾನ TETಯಲ್ಲಿ ಬರ್ತಾವೆ, ಮತ್ತು 30 ಕನ್ನಡ ಬರುತ್ತೆ, 30 ಇಂಗ್ಲೀಷ್ ಬರುತ್ತೆ, ಉಳಿದಂಥದ್ದು ಸೈಕಾಲಜಿ ಬರುತ್ತೆ. ಸೊ ಇಷ್ಟು ಅಂದರೆ 30 ಸೈಕಾಲಜಿ ಬರುತ್ತೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಕನ್ನಡ HSTRಗೂ ಬರುತ್ತೆ, ಇಲ್ಲಿರ್ತಕ್ಕಂಥ ಸೈಕಾಲಜಿ HSTRಗೂ ಬರುತ್ತೆ, ಜೊತೆಗೆ ಇಂಗ್ಲೀಷ್ ಕೂಡ ಬರುತ್ತೆ. ಅಂದರೆ ಕನ್ನಡ, ಇಂಗ್ಲೀಷು, ಸೈಕಾಲಜಿ TETಗೆ ಏನು ಓದಿರ್ತೀರಿ ಅದೇ HSTRಗೂ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ. ಜೊತೆಗೆ 60 ಮಾರ್ಕ್ಸ್ ಸೋಷಲ್ ಸೈನ್ಸ್ ಏನಿದೆ, ಸೋಷಲ್ ಸೈನ್ಸ್ಗಂತ ನೀವೇನು ಓದಿರ್ತೀರಿ ಅದು ನಿಮಗೆ ಒಂದು ಸಪ್ರೇಟ್ ಅಂದರೆ
ಪೇಪರೇ ಇರುತ್ತೆ ನಿಮ್ಮ ಸಮಾಜ ವಿಜ್ಞಾನದ್ದು. ಸೊ ಹಂಗಾಗಿ ಇಲ್ಲಿ ಏನು ಅಂತಂದರೆ ಜಸ್ಟ್ ನೋಟಿಫಿಕೇಷನ್ ಆಗೋವರೆಗೂ ವೇಟ್ ಮಾಡೋದಕ್ಕಿಂತ ಈಗಲಿದ್ದಾನೆ ನೀವು ಓದಿದ್ರಿ ಅಂತಂದರೆ ಎಲ್ಲರೂ ಈಗ ಆಲ್ರೆಡಿ TTಯನ್ನು ಅಥವಾ CTETಯನ್ನು ಪಾಸಾದಂಥವ್ರು ಏನು ಮಾಡ್ತಾರೆ, ಅವರು PST GPT ಕಡೆ ಗಮನ ಕೊಟ್ಟರೆ ನೀವು TT ಮತ್ತು HSTRಗೆ ಓದ್ತಾ ಹೋಗಿ. ಒಂದು ವೇಳೆ TTನೇ ಆಗಿಬಿಡ್ತು, ನಿಮ್ಮ ಲಕ್ಕಿತ್ತು TTನೇ ಆಯಿತು ಅಂದರೆ TT ಪಾಸ್ ಆಗ್ತೀರಿ, ನೀವು ಕೂಡ PST GPTಗೆ ಎಲಿಜಿಬಲ್ ಆಗ್ತೀರಿ, ಜೊತೆಗೆ HSTRಗೂ ಕೂಡ ಎಲಿಜಿಬಲ್ ಆಗ್ತೀರಿ. ಆದರೆ ಒಂದು ವೇಳೆ TT ಏನಾದರೂ ಆಗದೇ ಶಿಕ್ಷಕರ ನೇಮಕಾತಿ ಆಯಿತು ಅಂತಂದರೆ, HSTR ನೋಟಿಫಿಕೇಷನ್ ಆಯಿತು ಅಂತಂದರೆ ನಿಮಗೆ ಅಲ್ಲಿ ಅದು ಹೆಲ್ಪ್ ಆಗುತ್ತೆ. ಅಂದರೆ ದಿಢೀರಂತ HSTR ನೋಟಿಫಿಕೇಷನ್ ಆದಾಗ ಅಲ್ಲಿರ್ತಕ್ಕಂಥ ಸಿಲೆಬಸ್ನ ಎಲ್ಲನೂ ಕವರ್ ಮಾಡ್ಕೊಳ್ಳೋದು ಅಸಾಧ್ಯ ಆಗುತ್ತೆ. ಆಗ ಏನು ಮಾಡಬೇಕಾಗತ್ತಂದರೆ ಅಲ್ಲಿ ಸ್ವಲ್ಪ ಸಾಮಾನ್ಯ ಜ್ಞಾನ, ಮೆಂಟಲ್ ಅಬಿಲಿಟಿ ಈ ರೀತಿಯ ಪ್ರಶ್ನೆಗಳು ಬಂದಿರ್ತಾವಲ್ಲ ಅವನ್ನ ಸ್ವಲ್ಪ ಹೆಚ್ಚು ಅದ್ರ ಕಡೆ ಗಮನವನ್ನು ವಹಿಸಬೇಕಾಗತ್ತೆ. ಅಂದರೆ ಈ ಒಂದು ಕನ್ನಡ, ಇಂಗ್ಲೀಷು ಮತ್ತು ಸೈಕಾಲಜಿವನ್ನು ಇಲ್ಲಿ ಆಲ್ರೆಡಿ TT ಓದಿರ್ತಾರಲ್ಲ, ಆ ಕಾರಣದಿಂದಾಗಿ HSTRಗೆ ಸ್ವಲ್ಪ ಹೈಲೈಟ್ ನೋಡ್ಕೊಂಡ್ರೆ ಸಾಕು. ಅಂದರೆ ಕನ್ನಡ, ಇಂಗ್ಲೀಷು, ಸೈಕಾಲಜಿ ಮತ್ತು ಸೋಷಲ್ ಸೈನ್ಸು ತೇಲಿಸಿ ಓದ್ಕೊಂಡು ಹೋದರೆ ಆಯಿತು. ಅಂದರೆ ಉಳಿದಂಥದ್ದು ಏನು ಮೆಂಟಲ್ ಅಬಿಲಿಟಿ ಇದೆ, GK ಇದೆ, ಅವುಗಳನ್ನು ಸ್ವಲ್ಪ ಹೆಚ್ಚು ಫೋಕಸ್ ಮಾಡಿದರೆ ಅಂದರೆ ಒಳ್ಳೆ ಸ್ಕೋರನ್ನು HSTRನಲ್ಲಿ ಮಾಡ್ಬೋದಾಗಿರುತ್ತೆ. ಬಹುಶಃ ನಾನು ಹೇಳಿದಿರ್ತಕ್ಕಂಥ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದನ್ನೇ ಪದೇ ಮುಂದುವರಿಸುವಂಥದ್ದು ಅವಶ್ಯಕತೆ ಏನಿಲ್ಲ. ಆ ಕಾರಣದಿಂದಾಗಿ ಯಾರೆಲ್ಲ TT CTET ಪಾಸಾಗಿಲ್ವೋ TT ಪಾಸಾಗಿ ಅವ್ರಿಗೆ HSTRಗೆ ಅವಕಾಶ ಸಿಗುತ್ತೆ. ಒಂದು ವೇಳೆ TT ನೋಟಿಫಿಕೇಷನ್ ಆಗಿಲ್ಲ ಅಂದರೆ HSTR ಬರಿತೀರಿ, TT ನೋಟಿಫಿಕೇಷನ್ ಆಯಿತು ಅಂದರೆ TT ಪಾಸ್ ಮಾಡಿಕೊಂಡ್ರೆ PST GPTನೂ ಬರಿತೀರಿ, ಜೊತೆಗೆ HSTRಗೂ ಕೂಡ ನೀವು ಎಲಿಜಿಬಲ್ ಆಗ್ತೀರಿ. ಆ ಕಾರಣದಿಂದಾಗಿ 2026 ಪರೀಕ್ಷೆಗೆ ಅಂದರೆ TT ಪರೀಕ್ಷೆಗೆ ನೀವು ಚುರುಕಿನ ತಯಾರಿಯನ್ನು ನಡೆಸಿ. ಆ ಕಾರಣದಿಂದಾಗಿ ನಾನು ನಿಮಗೆ ಒಂದು ಧೈರ್ಯವನ್ನು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.